ನಟ ದರ್ಶನ್ ಜಾಮೀನಿನ ಮೇರೆಗೆ ಹೊರಬಂದಿದ್ದಾರೆ. ಈಗಾಗಲೇ ಡೆವಿಲ್ ಸಿನಿಮಾದ ಶೂಟಿಂಗ್ನಲ್ಲೂ ಕೂಡ ಭಾಗಿಯಾಗಿದ್ದಾರೆ. ರಾಜಸ್ಥಾನದಿಂದ ಈಗ ಬೆಂಗಳೂರಿಗೆ ವಾಪಸ್ ಆಗಿದ್ದಾರೆ ನಟ ದರ್ಶನ್ ಅನ್ನೋದು ಗೊತ್ತಾಗ್ತಾ ಇದೆ. ಡೆವಿಲ್ ಸಿನಿಮಾದ ಚಿತ್ರೀಕರಣವನ್ನು ಮುಗಿಸಿಕೊಂಡು ಬೆಂಗಳೂರಿಗೆ ವಾಪಸ್ ಆಗಿದ್ದಾರೆ. ಪತ್ನಿ ವಿಜಯಲಕ್ಷ್ಮಿ ಮಗನೊಂದಿಗೆ ರಾಜಸ್ಥಾನಕ್ಕೆ ಹೋಗಿದ್ರು ದರ್ಶನ್. ರಾಜಸ್ಥಾನದಿಂದ ಬೆಂಗಳೂರಿಗೆ ಈಗ ನಟ ದರ್ಶನ್ ವಾಪಸ್ ಆಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಡೆವಿಲ್ ಸಿನಿಮಾದ ಚಿತ್ರೀಕರಣದ ನಿಮಿತ್ತ ಅವರು ರಾಜಸ್ಥಾನಕ್ಕೆ ಹೋಗಿದ್ರು. ಮೊನ್ನೆ ಮೈಸೂರಿನಲ್ಲಿ ಶೂಟಿಂಗ್ ಇತ್ತು. 4 ದಿನಗಳ ಕಾಲ ಮೈಸೂರಿಗೆ ಹೋಗಿದ್ರು. ಅದಾದಮೇಲೆ ಈ ಡ್ಯಾನ್ಸಿಂಗು ಫೈಟಿಂಗ್ ಎಲ್ಲ ಮಾಡಬಾರ್ದು, ಬ್ಯಾಕ್ ಇಂಜುರಿ ಇದೆ ಅಂತ ಹೇಳಿರೋದಕ್ಕೆ ಈಗ ಬೇರೆ ಬೇರೆ ಚಿತ್ರೀಕರಣದಲ್ಲಿ ಭಾಗಿಯಾಗ್ತಿದ್ದಾರೆ. ನೀವು ಕೂಡ ವಿಜುವಲ್ಸನ್ನು ಗಮನಿಸ್ತಾ ಇದ್ದೀರಿ. ರೆಡ್ ಕಲರ್ ಟೀ ಶರ್ಟು. ವಿಜಯಲಕ್ಷ್ಮಿ ಅವರು ಕೂಡ ಬರ್ತಾ ಇದ್ದಾರೆ. ಜೊತೆಗೆ ಅವರ ಪುತ್ರ ಕೂಡ ರಾಜಸ್ಥಾನಕ್ಕೆ ಹೋಗಿದ್ದ, ಶೂಟಿಂಗ್ನಲ್ಲಿ ಭಾಗಿಯಾಗಿದ್ದರು. ಎಲ್ಲರೂ ಕೂಡ ಈಗ ಒಟ್ಟಿಗೆ ವಾಪಸ್ ಆಗಿರುವಂಥದ್ದು. ರಾಜಸ್ಥಾನದಿಂದ ಬೆಂಗಳೂರಿಗೆ ಈಗ ದರ್ಶನ್ ವಾಪಸ್ ಆಗಿದ್ದಾರೆ. ಡೆವಿಲ್ ಸಿನಿಮಾದ ಚಿತ್ರೀಕರಣವನ್ನು ಮುಗಿಸ್ಕೊಂಡು ಡೆವಿಲ್ ಸಿನಿಮಾದ ಚಿತ್ರೀಕರಣ ನಿರಂತರವಾಗಿ ಸಾಗ್ತಾ ಇದೆ. ಪತ್ನಿ ಮತ್ತು ಮಗನ ಜೊತೆಗೆ ರಾಜಸ್ಥಾನಕ್ಕೆ ತೆರಳಿದ್ರು ದರ್ಶನ್ ಮೊದಲಿಗೆ ಷರತ್ತು ವಿಧಿಸಿದ್ದು ಬೆಂಗಳೂರನ್ನು ಬಿಟ್ಟು ಹೋಗಬಾರ್ದು ಅಂಥೇಳಿ. ಮತ್ತೆ ಕೋರ್ಟಿಗೆ ಹೋಗಿ ಮನವಿ ಮಾಡ್ಕೊಳ್ತಾರೆ. ಚಿತ್ರೀಕರಣದ ನಿಮಿತ್ತ ದೇಶದ ಯಾವುದೇ ರಾಜ್ಯಗಳಿಗೆ ಹೋಗಬಹುದು ಅಂಥೇಳಿ ಕೋರ್ಟ್ ಪರ್ಮಿಷನ್ ಕೂಡ ಕೊಟ್ಟಿತ್ತು. ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ಮುದುಕೃಷ್ಣ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮುದುಕೃಷ್ಣ, ದರ್ಶನ್ ರಾಜಸ್ಥಾನದಿಂದ ಶೂಟಿಂಗ್ ಮುಗಿಸ್ಕೊಂಡು ಬೆಂಗಳೂರಿಗೆ ಬಂದಿರುವಂತಹದ್ದು. ಎಷ್ಟು ಗಂಟೆಗೆ ಬಂದರು, ಏನೆಲ್ಲ ಆಯಿತು, ಮತ್ತೇನಾದರೂ ಹೋಗೋ ಪ್ಲಾನ್ ಇದೆಯಾ ಬೇರೆ ರಾಜ್ಯಗಳಿಗೆ, ಹೇಗೆ ಅಂತ? ಪ್ರೇಮ್, ಖಂಡಿತ ಇವತ್ತು ನಟ ದರ್ಶನ್ ಅವರು ರಾಜಸ್ಥಾನದಲ್ಲಿ ಏನು ಕಳೆದ 10-12 ದಿವಸದಿಂದ ಏನು ಶೂಟಿಂಗ್ ನಡೀತಿತ್ತು ಡೆವಿಲ್ ಚಿತ್ರದ ಶೂಟಿಂಗನ್ನು ಮುಗಿಸಿ ಇವತ್ತು ಮತ್ತೆ ಬೆಂಗಳೂರಿಗೆ ವಾಪಸ್ ಆಗಿದ್ದಾರೆ. ವಿಶೇಷ ಅಂತಂದರೆ ಇವತ್ತು ಶೂಟಿಂಗಿಗೆ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ಮತ್ತು ಪುತ್ರ ಕೂಡ ಹೋಗಿ ಅವರ ಜೊತೆಯಲ್ಲಿದ್ದರು, ಅಲ್ಲಿನ ಪ್ರವಾಸವನ್ನು ಮಾಡಿದರು. ಅವರು ಕೂಡ ಇವತ್ತು ಜೊತೆಯಾಗಿ ಬಂದಿದ್ದು ಒಂದು ರೀತಿ ವಿಶೇಷವಾಗಿತ್ತು. ಹಾಗಾಗಿ ಇವತ್ತು ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನಕ್ಕೆ 12:30 ಸುಮಾರಿಗೆ ಆಗಮಿಸಿದಂತಹ ಅವರು ಈಗ ಬೆಂಗಳೂರಿನತ್ತ ಪ್ರಯಾಣವನ್ನು ಬೆಳೆಸಿರುವಂಥದ್ದು. ಅಂದರೆ ಈ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದ ನಂತರ ದರ್ಶನ್ ಅವರಿಗೆ ಬೆಂಗಳೂರು ಬಿಟ್ಟು ಎಲ್ಲೂ ಹೋಗಬಾರ್ದಂತ ಕೋರ್ಟ್ ತಡೆಯಾಜ್ಞೆ ಕೊಟ್ಟಿತ್ತು. ತದನಂತರ ದಿನಗಳಲ್ಲಿ ದೇಶದ ಎಲ್ಲ ಕಡೆ ಓಡಾಡಲಿಕ್ಕೆ ಕೂಡ ಅವಕಾಶವನ್ನು ಕೊಟ್ಟಿದೆ. ಆ ಅವಕಾಶವನ್ನು ಬಳಸಿಕೊಂಡು ಈಗ ನಟ ದರ್ಶನ್ ಅವರೀಗ ಡೆವಿಲ್ ಚಿತ್ರ ಏನು ಇನ್ಕಂಪ್ಲೀಟ್ ಆಗಿತ್ತು ಆ ಪ್ರಕರಣದ ಹಿನ್ನೆಲೆಯಲ್ಲಿ ಈಗ ಆ ಚಿತ್ರವನ್ನು ಕಂಪ್ಲೀಟ್ ಮಾಡಲಿಕ್ಕೆ ಈಗ ಶೂಟಿಂಗ್ನಲ್ಲಿ ಬ್ಯುಸಿ ಆಗ್ತಿದ್ದಾರೆ. ಮತ್ತೊಂದು ಅಂಶ ಏನಂತಂದರೆ, ಈಗ ದರ್ಶನ್ ಅವರಿಗೆ ಬೆನ್ನು ನೋವಿನ ಸಮಸ್ಯೆ ಇತ್ತು. ಹಿಂದೆ ಓಡಾಡಬೇಕಾದ್ರೆ ಅವರು ಸ್ವಲ್ಪ ಕುಂಟುತ್ತಾ ಬಾಗುತ್ತಾ ನಡೀತಾ ಇದ್ದನ್ನು ಎಲ್ಲರೂ ಕೂಡ ಗಮನಿಸಿದ್ರು. ಅದಕ್ಕೆಲ್ಲ ಕೂಡ ಚಿಕಿತ್ಸೆಯನ್ನು ಪಡ್ಕೊಂಡಿದ್ದು ಈಗ ಶೂಟಿಂಗ್ನಲ್ಲಿ ಭಾಗಿಯಾಗಿರುವಂಥದ್ದು. ಈಗ ಅವರು ಆರೋಗ್ಯವಾಗಿರೋದು ಕೂಡ ಕಂಡು ಬರ್ತಾ ಇರುವಂಥದ್ದು. ಓಕೆ, ಥ್ಯಾಂಕ್ ಯು ಮುದುಕೃಷ್ಣ ತಮ್ಮೆಲ್ಲ ಮಾಹಿತಿಗಾಗಿ.